ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೆ ಎ ಕಡೆಯಿಂದ ಒಂದು ಗುಡ್ ನ್ಯೂಸು, ಕೊನೆಗೂ ಕೂಡ ಕೆ ಎದವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಕೆ ಎ. ಸೊ ಏನಪ್ಪ ಅಂದರೆ ಗುಡ್ ನ್ಯೂಸು ಅದೇನೆಂದರೆ, ತುಂಬ ಸ್ಟೂಡೆಂಟ್ಸ್ ಏನಂದರೆ ವೆರಿಫಿಕೇಷನ್ ಸ್ಲಿಪ್ಗೆ ವೇಟ್ ಮಾಡ್ತಾಯಿದ್ರು, ಯಾವಾಗ ಬರುತ್ತೆ ಅಂತ ಬಿಡ್ತಾರೆ ಅಂತ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸೊ ಅದನ್ನು ಏನಪ್ಪ ಅಂದರೆ ಕೆ ಎದವರು ಜಸ್ಟ್ ಒಂದು 5 ನಿಮಿಷ ಆಯಿತು, ಇವಾಗಲೇ ಬಿಟ್ಟಿದ್ದಾರೆ. ಸೊ ಆ ಲಿಂಕ್ ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ, ಯಾಕಂದರೆ ನಿಮಗೆ ಎಲ್ಲರಿಗೆ ಅರ್ಥ ಆಗ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಕೆ ಎ ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಮತ್ತು ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಾಗಬೇಕು. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ಕೆ ಎ ವೆಬ್ಸೈಟಲ್ಲಿ ಬನ್ನಿ. ನಿಮಗೆ ಮೊದಲೇ ಹೇಳಿದ್ದೀನಿ, ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ ಅಂತ. ಸೊ ಫಸ್ಟ್ ಆಫ್ ಆಲ್ ಈ ಥರ ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು. ಕೆ ಎ ವೆಬ್ಸೈಟಲ್ಲಿ ಬಂದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು. ಇವಾಗ ಜಸ್ಟ್ ಬಿಟ್ಟಿರೋದು ಲಿಂಕು UG CET 2025 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಮಾಡಿ ಮತ್ತು ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು. ನಿಮ್ಮದು ರಿಜಿಸ್ಟರ್ ನಂಬರ್ ಅಥವಾ ಲಾಗಿನ್ ಐಡಿ, ಅಪ್ಲಿಕೇಶನ್ CET ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಪಾಸ್ವರ್ಡ್ ಇರಲಿಲ್ಲಪ್ಪ ಅಂದರೆ ನೀವು ಫಾರ್ವರ್ಡ್ ಪಾಸ್ವರ್ಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇಲ್ಲಿ CET ಅಪ್ಲಿಕೇಶನ್ ಮತ್ತು ಅದನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಇರುತ್ತೆ ಅನ್ನೋದು ನಾನು ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ವೆರಿಫಿಕೇಷನ್ ಸ್ಲಿಪ್ನ ಕೆ ಎ ಕಡೆಯಿಂದ ಬಿಟ್ಟಿದ್ದಾರೆ, ಗುಡ್ ನ್ಯೂಸು. ಥ್ಯಾಂಕ್ಸ್ ಟು ಕೆ ಎ. ಇನ್ನೊಂದು ಸಲ ಹೇಳ್ತೀನಿ, ಯಾಕಂದರೆ ಈ ಸಲ ಬೇಗನೆ ಪ್ರೊಸೀಜರ್ ಆಗ್ತಾಯಿದೆ. ಲಾಸ್ಟ್ ಇಯರ್ ಸ್ವಲ್ಪ ಲೇಟ್ ಆಗಿತ್ತು. ಸೊ ಈ ಸಲ ಬೇಗನೆ ಮಾಡ್ತಾಯಿದ್ದಾರೆ, ಆದಷ್ಟು ಒಳ್ಳೆಯದು. ಸೊ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ತುಂಬ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಟು ವಾಚಿಂಗ್.